ಅದೇನ್ ದೊಡ್ಡದಿಲ್ಲ. 500 ರೂಪಾಯಿ ನಿಮ್ಗೇನ್ ಬಾಳ ದೊಡ್ಡದನ? 500 ರೂಪಾಯಿ ಒಂದು ಟೀ ತಗೋರಿ, ಒಂದ್ ಟೀ ಕುಡ್ರಿ, ಇಷ್ಟೇ ಹೇಳುದ್ ನಾವು. ಟೀ ಆ ಟೀ ಕುಡ್ದದ್ದೇನೈತಲ್ಲ ಹೇಳ್ಕೊಂತ ಹೋಗುದ್ರಿಪ್ಪ. ಈಗ ನೋಡ್ರಿ, ನಾವು ಯಾವ್ದೋ ಒಂದು ಪಿಕ್ಚರ್ ನೋಡಿ ಬರ್ತೀವಿ, ಅಥವಾ ಯಾವ್ದೋ ಒಂದು ಎಲ್ಲೋ ಒಂದು ಮಹಲ್ನಾಗ ಏನೋ ಒಂದು ತಗೋತೀವಿ, ಅದನ್ನ 10 ಮಂದಿ ಹೇಳ್ಕೊಂತ ಹೇಳ್ತೇವ್ರಿ, ಡಂಗರ ಹೊಡ್ಕೊಂತ. ಏ ನೋಡಲ್ಲಿ ಭಾರಿ ಸಿಗಾಕತ್ತದ, ರೂಪಾಯಿ ಸಿಗಾಕತ್ತೈತಿ. ಅದೇ ರೀತಿ ಇದೇನೈತಲ್ಲ ನಿಮ್ಗ, 5 ರೂಪಾಯಿ 5 ರೂಪಾಯಿ ಒಳಗ್ ಬೀಳ್ತತಿ ಒಂದು ಗ್ಲಾಸ್ ಟೀ. ಇದನ್ನ ಕುಡಿದ್ರೆ ನಿಮ್ಮ ಆರೋಗ್ಯ ಸುಧಾರಣೆ ಆಕೈತಿ, ನಂದು ಸುಧಾರಣೆ ಆಗೈತಿ, ನಿಮ್ ಸುಧಾರಣೆ ಆಗೈತಿ. ಇಷ್ಟ ಹೇಳ್ಕೊಂತ ಹೇಳುದ್ರಿ ಇದ. ಯಾಕಂದ್ರೆ ನಂದು ಫಸ್ಟ್ ಮೆಂಬರ್ಶಿಪ್ ಆತ, ನಾ ಹೇಳ್ಕೊಂತ ಅಡ್ಯಾಡಕತ್ತೆ. ಹೇಳ್ತಾ ಹೇಳ್ತಾ ನಂದು ನಿಮ್ಮ ಉತ್ಪನ್ನಗಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಜಿ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತೀರಿ. ಮಾಯ ಆಗೋಯ್ತೀರಿ, ತಿರ್ಗಾ ಬರ್ತೀರಿ, ಮಾಯ ಆಗೋಯ್ತೀರಿ, ಬರ್ತೀರಿ. ನಿಂತ್ಕೊಂಡ್ ಮಾಡಿ ಸುಮ್ಮನೆ ನಾವು ಮಾತಾಡೋದು ಸ್ಟೈಲ್ ತುಂಬಾ ಚೆನ್ನಾಗಿದೆ, ಕೇಳಿಸ್ಕೋಬೇಕು ನಾವು. ಬಲವಾದ ಜಾಲವನ್ನು ಕರೆಕ್ಟ್ ಇದೆ. ಅದು ಸ್ಕ್ರೀನ್ ಚೇಂಜ್ ಆಗ್ತಾ ಇದೆ, ಡೋಂಟ್ ವರಿ ಮಾಡಿ. ವ್ಯವಹಾರ ಮಾಡೋಣ. ನೋಡ್ರಿ, ನಿಶ್ಚಿತ ಖರ್ಚಿನ ಬಾಬತ್ತು ಡಿಎಕ್ಷನ್ ವ್ಯವಹಾರ ಪರಿಹರಿಸುವುದು ಹೇಗೆ? ಡಿಎಕ್ಷನ್ ನಿಮ್ಮ ಬ್ರ್ಯಾಂಡ್ ಅನ್ನು ಬದಲಿಸಿ. ಜಾಸ್ತಿ ಏನಿಲ್ರಿ, ನೀವು ಎಲ್ಲಿ ತೊಗೊಳಕತ್ತಿರಲ್ಲ ಅಂಗಡಿ ಚೇಂಜ್ ಮಾಡಷ್ಟೇ ಹೇಳ್ಯಾರ ಅವ್ರು. ನಿಮ್ಗೇನು ಇಲ್ಲಿ ಬ್ಯಾರೆ ಬರ್ತಾವ, ಅಲ್ಲಿ ಬ್ಯಾರೆ ಬರ್ತಾವ, ತಲೆಯಾಗಿ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು. ಜಸ್ಟ್ ಬ್ರ್ಯಾಂಡ್ ಚೇಂಜ್. ಏನ್ ಬ್ರ್ಯಾಂಡ್ ಚೇಂಜ್ ಅಂದ್ರೆ ಅದ ಕಾಫಿ ಐತಿ, ಅದ ಟೀ ಐತಿ, ಆದ್ರ ಅಲ್ಲಿ ಏನೈತಿ ಕೆಮಿಕಲ್ ಅದಾವ. ಇಲ್ಲಿ ಕೆಮಿಕಲ್ ಆಧಾರಿತ. ಯಾಕಂದ್ ನೈಸರ್ಗಿಕ ನೀವು ನೋಡ್ಬೋದು ಇದನ್ನ. ಅವ್ರು ತೋರಿಸ್ತಾರ, ನಿಮಗ ತೋರ್ಸಂಗಿಲ್ಲ. ನೋಡ್ರಿ, ಇವತ್ತ ಒಬ್ರು ನಮ್ ದೋಸ್ತ್ ಹೇಳ್ತಾ ಇದ್ರಿ, ಏನಪ್ಪಾ ಅಂದ್ರ ಆ ಶೆರೆ ಮಾರವನ್ ಮನಿ ನೋಡ್ರಿ, ಶೆರೆ ಕುಡಿಯಾನ್ ಮನಿ ನೋಡ್ರಿ. ಹಂಗ ಏನಾಗೈತೆ ಅಂದ್ರೆ ನಮ್ ಪ್ರಕೃತಿ ಇವತ್ತ ಕಿರಾಣಿ ಮಾರವನ್ ಮನಿ ನೋಡ್ರಿ, ಕಿರಾಣಿ ತಗೊಳೋನ್ ಮನಿ ನೋಡ್ರಿ. ಇವತ್ತು ಕಿರಾಣಿ ತಗೊಳೋ ಹೆಂಗ ಏನಂದ್ರ ಬಡವ ಹಾಕೊಂತ ಹೊಂಟಾನ, ಕಿರಾಣಿ ಮಾರವ ದಿನ ಆಸ್ತಿ ಮಾಡಾತನ. ಯಾಕಂದ್ರ ನೋಡ್ರಿ, ಎಲ್ಲ ಎಕ್ಸಾಂಪಲ್ ಹೇಳ್ತೀನಿ ನಿಮಗ. ನಾವು 2760 ರೂಪಾಯಿಕ 12 ಲೀಟರ್ ಅಂತ ಹೇಳಿದ್ವಿ ನಾವು. ಅವ ಏನಂದ, ನಿಮ್ದು ಬಾಳ ತುಟ್ಟಿ ಆತ್ರಿ, ನಮಗ್ 1000 ರೂಪಾಯಿದಾಗ ಸಿಗ್ತೈತಿ ಅಂತಂದ. ಹೌದಪ್ಪ, ಸಿಗ್ತೈತಿ ಇಲ್ಲ ಅನ್ನಂಗಿಲ್ಲ. ಆದ್ರ ನೀ ತಿಂತಿ ಅಂತ ಕೇಳಿದ್ರ ಅವ ಏನಾಗ್ತಾನೆ, ನಾವ್ ತಿನ್ನುದಿಲ್ರಿ, ನಾವ್ ಪ್ಯೂರ್ ಸಾಸಿವೆ ಎಣ್ಣೆ ತಿಂತೀವಿ ಅಂತ ಹೇಳ್ತಾನ ಅವ. ನೋಡ್ರಿ, ಲೆಕ್ಕ ಹಾಕ್ರಿ. ಅವ ಆಯಿಲ್ ಇಲ್ಲಿ ಹುಬ್ಳಿ ಒಳಗ ಆಯಿಲ್ ಸೇಲ್ ಮಾಡ್ತಾನ, ಆದ್ರ ಅವ ಆಯಿಲ್ ತಿನ್ನಂಗಿಲ್ರಿ. ಅವ್ನ್ ಗೊತ್ತೈತದ ಎಂತ ಹೊಲಸೈತಿ ಅಂತೇಳಿ. ಇವು ಮಬ್ಬ ಜನರು ಅದನ್ನ ತಗೊಂತಾವ. ಯಾಕಂದ್ರೆ ಇವ್ರಿಗೆ 1000 ರೂಪಾಯಿದಾಗ 5 ಲೀಟರ್ ಸಿಗಾಕತ್ತಲ್ಲ, 1000 ರೂಪಾಯಿದಾಗ ನಿಮ್ದು ತುಟ್ಟಿ ಹಾಕತ್ತಂತಾರ. ಮತ್ತೆ ಯಾಕಂದ್ರೆ ಆರೋಗ್ಯ ಇಲ್ಲ ನಮ್ಗ, ಅದಕ್ಕೆ ನಾವು. ಆಮೇಲೆ ಡಿಎಕ್ಷನ್ ವ್ಯವಹಾರ ಮಾಡೋಣ. ನಾವು ಡಿಎಕ್ಷನ್ ಮಾಡಿದ್ ಹೆಂಗಪ್ಪ ಅಂದ್ರ, ಫಸ್ಟ್ ನಾವು ಜಾಯಿನ್ ಆಗ್ಬೇಕ್ರಿ. ಜಾಯಿನ್ ಆಗಿ ನಾವು ಹೇಳ್ತಾ ಹೋಗ್ತಿವಿ. ಹೇಳ್ತಾ ಹೋದಾಗ ನಮ್ ಜೋಡಿ ಇನ್ನೂ ಜನ ಬರ್ತಾರಲ್ಲ. ಆಮೇಲೆ ಡಿಎಕ್ಷನ್ ಆದಾಯ ಕೊಡುಗೆ ಹೆಂಗಿರಪ್ಪ, ಚಿಲ್ಲರ್ ಲಾಭ. ಫಸ್ಟ್ ನೀವು ತಗೊಂಡ್ಕೊಳ್ಳೋಣ, ಎಲ್ರಿ ನಮ್ಗೆಲ್ಲ ಲಾಭ ಐತ್ರಿ, ನಾವ್ ಏನು ಆಗೇ ಇಲ್ಲ ಅಂತಿತ್ತು. ನೀವು ಫಸ್ಟ್ ಜಾಯಿನ್ ಆದ್ರೂ ತಗೊಂತಿರ್ಲಾ, ನಿಮಗೆ MRP ಸಿಕ್ತ 20% ಅಲ್ಲೇ ನಿಮ್ಗೆ ಲಾಭ ಸಿಕ್ತಲ್ರಿ. ಯಾಕೆ ಕೊಡ್ತಾರ ಇದನ್ನ? ನಿಮ್ಗೊಂದು ಈಗ ನೋಡ್ರಿ, 100 ರೂಪಾಯಿ ಸಾಮಾನ್ ತಗೊಂಡ್ರಿ, ನಿಮ್ಗೆ 80 ರೂಪಾಯಿ ಬಿತ್ತು, 20 ರೂಪಾಯಿ ಲಾಭ ಆತಿಲ್ ನಿಮ್ಗ. ಒಂದು ಪೇಸ್ಟ್ ತಿಳ್ಕೊರಿ, 295 ರೂಪಾಯಿ ಪೇಸ್ಟ್, 300 ಚಿಲ್ಲರ್ ಐತಿ, 330 ರೂಪಾಯಿ ಲೆಕ್ಕ ಹಾಕ್ರಿ. ಮ್ಯಾಗಿಂದ 50 ರೂಪಾಯಿ ಸಿಕ್ತಿಲ್ಲ, ಯಾರು ಕೊಡ್ತಾರ ನಿಮಗ್ ಒಂದು ಪೇಸ್ಟ್ ಇಂದ? ಇಷ್ಟ ಹೇಳಿದ್ರಿ. ಏನ್ ಹೇಳಿದ್ರಿ ನೀವು? ಚಲೋ ಐತಿ ನೋಡ್ರಿಪ್ಪ ಈ ಪೇಸ್ಟ್. ಆ ಮಾರ್ಕೆಟ್ನಾಗ ಪೇಸ್ಟ್ ಏನೈತಿ ಅಂದ್ರ ಅದ್ರಾಗ ಹೇಳ್ಬಾರ್ದು ಇಂಥವೆಲ್ಲ ಕೆಮಿಕಲ್. ನೀವು ಆ ಸಣ್ಣ ಅಕ್ಷರ ಓದಂಗಿಲ್ರಿ ಯಾರು. ನಾ ಮೊನ್ನೆ ಒಂದು ಕಿರಾಣಿ ಅಂಗಡಿಗೆ ಹೋದಾಗ ಅವನ್ ನೋಡ್ತಾ ಇದ್ದಾನ, MRP ಒಂದು ನೋಡತಾನ, ಅದ್ರೊಳಗೆ ಇದ್ದದ್ದು ಏನು ನೋಡೋಲ್ರಿ ಅವ. ಅದೇನ್ ಮಾಡುದ್ರಿ, MRP ಒಂದು ಸಾಕ್ರಿ ನಮಗಂತ ಹೇಳ್ತಾನ್ರಿ ಅವ. MRP ಹೌದಲ್ರಿ, ನಾನು ಡಿಸ್ಕೌಂಟ್ ಕೊಡ್ತೀನಿ ಅಂತಾನ. ಆದ್ರೆ ಡಿಸ್ಕೌಂಟ್ ಯಾವ ಕೊಡ್ತಾನಂದ್ರ ಅದ್ರಾಗ ಹೊಲಸು ಎಷ್ಟೈತೆ ಅವ್ನು ನೋಡಿದ್ರ ತಿನ್ಬಾರ್ದು ನಾವು. ಆದ್ರೆ ಏನ್ ಮಾಡುದು, ಅವ್ನು ಡಿಸ್ಕೌಂಟ್ ಆಸೆ ತೋರಿಸ್ತಾನಲ್ರಿ, ಆಸೆಗೆ ಮಳ್ಳಾಗ್ಬಿಡ್ತೀವಿ ನಾವು. ನೋಡ್ರಿ, ಇವ್ರು ನಮ್ ಕಂಪನಿಯವ್ರು 20% ಡಿಸ್ಕೌಂಟ್ ಕೊಟ್ರಿ ನಿಮಗ. ಆಮೇಲೆ ಏನ್ ಹೇಳ್ತೀನಿ ನಿಮ್ಗೆ, ನೀವು ಜಾಯಿನ್ ಆದಕ್ಕೂ ನಿಮ್ಗೆ 6% 37% ವರೆಗೆ ನಿಮ್ಗೆ ಲಾಭ ಐತ್ರಿ. ಇಲ್ಲೇ 6% ಏನ್ರಪ್ಪ ಅಂದ್ರೆ ಅದ ಜಾಯಿನ್ ಆಗಿರ್ತಿರಲ್ಲ, ನಿಮ್ ಮನಿಗೆ ನೀವು ಕಿರಾಣಿ, ನಿಮ್ ಮನಿಗೆ ನೀವು ಚಹಾ ಕುಡುದು, ನಿಮ್ ಮನಿಗೆ ನೀವು ಪೇಸ್ಟ್ ತಗೊಂಡ್ ನೀವು ನಿಮ್ ಮನಿಗೆ ತಗೊಂಡ್ರ ನಿಮಗ್ ಕಂಪನಿಯಿಂದ 6% ಕೊಡ್ತಾರ್ರಿ. ಆಮೇಲೆ ಏನ್ ಮಾಡ್ತಾರ, ನೀವು ಇದ್ರಾಗ ಹೆಚ್ಚಿಗೆ ಮಾಡ್ಕೊಂತ ಹೋದ್ರಿ ಅಂದ್ರ 30% ವರೆಗೂ ನೀವು ಲಾಭ ತಗೋಬಹುದು. ಗ್ರೂಪ್ ಮಾಡ್ಕೊಂತಿರ್ಲ, ಒಂದಿಷ್ಟು ಇಲ್ಲ ನೋಡ್ರಿ, ಅವು ಆ ಸಂಘ ಈ ಸಂಘ ಮಾಡ್ಕೊತಾರ. ಆ ರೀತಿಯಲ್ಲಿ ಗ್ರೂಪ್ ಮಾಡ್ಕೊಂಡು ಅದ್ರ ಬಗ್ಗೆ ಪ್ರಚಾರ ಮಾಡ್ಕೊಂತ ಹೋದ್ರೆ ನಿಮ್ಗೆ 2% ಕೊಡ್ತದ ಕಂಪನಿ ರೀ. ಎದಕ್ಕ? ನೀವು ಪ್ರಚಾರ ಮಾಡಾತ್ತೀರ ಅಂತೇಳಿ.
ಆಮೇಲೆ ಏನ್ ಮಟ್ಟ 37 ಮಟ್ಟ 31 ಮಟನ್ ತಗೋಬಹುದು ನೀವು. ಅಭಿವೃದ್ಧಿ ಬೋನಸ್ ಈಗ ಅಭಿವೃದ್ಧಿ ಹಾಕಿರಿ ನೋಡ್ರಿ, ಸ್ಟಾರ್ ಆದ್ರಿಲ್ರಿ ಅಲ್ಲಿ ನಿಮ್ಗ 1.5% 5% ಮಾತ್ರ ಚಾಲೂ ಆಗ್ಬಿಡ್ತದ ಮತ್ತೆ. ಆಮೇಲೆ ನಾಯಕತ್ವ ಅಂದ್ರೆ ನೀವು ಒಬ್ಬ ಲೀಡರ್ ಹಾಕಿರಿ, ಲೀಡರ್ ಆದಕ್ಕೂ ಏನಾಕತಿ ಬೋನಸ್ ಸ್ಟಾರ್ಟ್ ಆಕತ್ರಿ. ಬೋನಸ್ ಅಂದ್ರೆ ಹೆಂಗಂದ್ರೆ 3-15% ಒಳಗೆ ತಗೋಬಹುದು. ಆಮೇಲೆ ಸೆಮಿನಾರ್ ಮೇಲೆ ಸೆಮಿನಾರ್ ನಡೀತಿರ್ತಾವ, ಅದಕ್ಕೆ ಪ್ರೋತ್ಸಾಹ ಧನ ಬೇಕಂದ್ರೆ 2%. ಆಮೇಲೆ ಲಾಂಛನ, ಲಾಭದಾಯಕ ಹಂಚಿಕೆ. ನೋಡ್ರಿ ಕಂಪ್ನಿ ಒಳಗೆ ಎಲ್ಲೂ ಕಂಪ್ನಿಗೆ ಲಾಭ ಆದ್ರೆ ನಮಗ್ 2% ಕೊಡ್ತಾರೆ. ಇವತ್ತು ನಮ್ ಚಟ್ಟಿದಾರೆಲ್ಲ ತೊಳತಾರ. ಆಮೇಲೆ ಮೊಬೈಲ್ ಬೋನಸ್, ನೀವು ಅಲ್ಲಿ ಹೆಚ್ಚಿಗೆ ಬಿಸ್ನೆಸ್ ಮಾಡ್ಕೊಂತ ಹೋದ್ರಿ ಅವಾಗ ನಿಮ್ಗೆ 12,500 ರೂಪಾಯಿ ಬೋನಸ್ ಬರ್ತೈತಿ. ವಿದೇಶಿ ಪ್ರವಾಸ ನೋಡ್ರಿ, ನೀವು ವಿದೇಶಕ್ಕೆ ಹೋಗ್ತಂದ್ರೆ ಕಂಪ್ನಿಯಿಂದ 1,00,000 ರೂಪಾಯಿ ಕೊಡ್ತೈತಿ ಕಂಪ್ನಿ ರೀ. ಚಿಲ್ಲರ ಮಾರಾಟ ಲಾಭ 20% ಐತಿ. ಹೆಚ್ಚು ಬಳಕೆದಾರ, ಹೆಚ್ಚು ನೀವು ಎಷ್ಟು ಜನರನ್ನು ಇಲ್ಲಿ ತೊಗೊಂಬರ್ತೀರಿ ಅಷ್ಟು ನಿಮ್ಗೆ ಲಾಭ ಹೆಚ್ಚಿಗೆ. ಆಮೇಲೆ ನೋಡ್ರಿ ನಿಮ್ದು ಈಗ PV ಏನ್ ಮಾಡ್ತೀರಿ ಅಂದ್ರೆ ನಿಮ್ ಅದ 10,000 PV, 10,000 ವಿತರಕರ 10,000 MRP ಡಿಸ್ಕೌಂಟ್, ಚಿಲ್ಲರ್ ಲಾಭ. ಆಮೇಲೆ 37% SV ನೋಡ್ರಿ 4,000, PV 3,000. ಡಿಎಕ್ಷನ್ ಆದಾಯ ಮೊದಲನೇ ವಿತರಕರು ನೋಡ್ರಿ. ಆಮೇಲೆ ಏನಂತ ಅಭಿವೃದ್ಧಿ ಬೋನಸ್ 1-5% ಹೇಳಿದ್ನಲ್ಲ. ನಾಯಕತ್ವ ಬೋನಸ್ 3-15%. ಸೆಮಿನಾರ್ ಪ್ರೋತ್ಸಾಹನ 2%. ಲಾಭ ಕಂಪ್ನಿಗೆ ಲಾಭ ಆದ್ರೆ ನಿಮ್ಗೆ 2% ಕೊಡ್ತೈತ್ರಿ. ಗ್ರೂಪ್ ಬೋನಸ್ ಐತ್ರಿ. ಡಿಎಕ್ಷನ್ ಆದಾಯ ಕೊಡುಗೆಗಳು ನೋಡ್ರಿ, ನೀವು ಸ್ಟಾರ್ಗಳು ಅಂದ್ರೆ ಏನ್ರಿ, ನಾವು ಸ್ಟಾರ್ ಆದೇವ್ರಪ್ಪ, ನಮ್ ತಳ 3 ಜನ ಸ್ಟಾರ್ ತಂದ ಸಾಕು, ನಮ್ ಕಂಪ್ನಿಯಿಂದ ಒಂದು ಮೊಬೈಲ್ ಬಂತ್ರಿ ಅಲ್ಲಿ. ಆಮೇಲೆ ನೀವು ಈ ಡಿಎಕ್ಷನ್ ಆದಾಯದ ಕೊಡುಗೆ ನೋಡ್ರಿ. ವಜ್ರ ನಕ್ಷತ್ರ ಅಂದ್ರೆ ಏನ್ರಪ್ಪ ಅಂದ್ರೆ 6 ಸ್ಟಾರ್ಗಳು ಅಂದ್ರೆ 6 ನಕ್ಷತ್ರಗಳನ್ನ ನೀವು ತಂದ್ರಿ ಅಂದ್ರೆ ನಿಮಗೆ ಏನಾಕತ್ತಂದ್ರ ಸ್ಟಾರ್ ಇದು ಡೈಮಂಡ್ ಸಿಗ್ತೈತಿ ನಿಮಗೆ. ಆಮೇಲೆ ರೂಬಿ ಹಾಕಿರಿ, 3 ಜನರ ಏಜೆಂಟ್ ಜುಮ್ಕ ಮಾಡಿದ್ರಿ ಅಂದ್ರೆ ನಿಮ್ಗೆ ರೂಬಿ ಕೊಡ್ತಾರ. ಆಮೇಲೆ 45,000 PV ಆದ್ಕೂ ಸ್ಟಾರ್ ಆಕತಿ ಅಂದ್ರೆ 25% ಬರ್ತೈತಿ. ನೀವು 1,000 PV ಮಾಡ್ಬೇಕು, ಈಗ 3,000 ಆಗೈತಿ. ಸದಸ್ಯರು 6% 21% ವರೆಗೆ ಲಾಭ ತಗೋಬಹುದು. ಡಿಎಕ್ಷನ್ ಆದಾಯದ ಕೊಡುಗೆಗಳು ರೇಖಾತ್ಮಕ, ನೀವು ಕೆಲಸ ನೀವು ಯಾವ ರೀತಿ ಪರಿಶ್ರಮ ಮಾಡ್ತೀರಿ ಆ ರೀತಿ ನೋಡಿ ಒಂದು ಮಾರ್ಕ್ ಹಾಕ್ಯಾರ ಇಲ್ಲಿ. ನೀವು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬ್ಲೂ ಪ್ರಿಂಟ್ ಇರ್ತಲ್ಲ, ಆ ರೀತಿ ನೋಡ್ರಿ ಯಾವ ರೀತಿ ಕೆಲಸ ಮಾಡ್ತೀರಿ. ಡಿಎಕ್ಷನ್ ಅವಕಾಶಗಳು, ನಿಮಗೆ ಗತಕಾಲಗಳು ಬದಲಾಯಿಸಿರಿ ಆದರೆ ನೀವು ಬಯಸಿದರೆ ಭವಿಷ್ಯವನ್ನ ಬದಲಿಸಬಹುದು. ಸ್ವಾಮಿ ವಿವೇಕಾನಂದ ಹೇಳಿದ್ರ ಜಗತ್ತ ಚೇಂಜ್ ಮಾಡಬಹುದು, ಆದ್ರೆ ನಾವು ನಿರ್ಧಾರ ತಗೋಬೇಕು. ಬದಲಿಸಲು ಬಯಸುವುದು ಮತ್ತು ನಮ್ಮ ವರ್ತಮಾನ ಅಷ್ಟೇ ಬದಲಿಸಲು ನಾವು ನಿರ್ಧರಿಸಬೇಕು. ನಮ್ಮನ್ನ ನಾವು ಬದಲಿ ಮಾಡ್ಕೋಬೇಕು ಫಸ್ಟ್. ಅದಕ್ಕೆ ನಮ್ ಶೆಟ್ಟಿ ಸರ್ ಮೀಟಿಂಗ್ ನಾಗ ಹೇಳ್ತಿದ್ರ, ನಾವೇನಿಲ್ಲ ನಾವು ಗಾಗಲನ್ನು ಚೇಂಜ್ ಮಾಡ್ಕೊಂಡ್ಬಿಟ್ನಿ ಅಂತ ಹೇಳಿದ್ರು. ಅಂದ್ರೆ ನನ್ನ ನಾವು ಬದಲಿ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ತಾನ ಆಕತ್ತೆ. ನಿಮ್ಮ ಬದುಕಿಗೆ ಹೊಸ ಸೇರಿಸಿಕೊಳ್ಳಿ. ಡಿಎಕ್ಷನ್ ಆರೋಗ್ಯ ಆದಾಯ ಸ್ವತಂತ್ರ ಒದಗಿಸು ಉತ್ತಮ ವೃತ್ತಿ. ನಾವು ಆಯ್ಕೆಯಿಂದ ಬದುಕುತ್ತೇವೆ, ಆಕಸ್ಮಿಕ ಅವಕಾಶದಿಂದಲ್ಲ. ನೋಡ್ರಿ ಕೆಲವು ಮಂದಿ ಹೇಳ್ತಿರ್ತಾರ, ನಮ್ಗೆ ಏನೋ ಅವಕಾಶ ಸಿಕ್ಕಿಲ್ ಬಿಡ್ರಿಪ್ಪ, ಸಿಕ್ಕ್ರೆ ನಾ ಇದ್ ಮಾಡ್ತೀನಿ. ನಾವ ನಿರ್ಣಯ ಮಾಡ್ಬೇಕು. ಭವಿಷ್ಯ ಯಾವಾಗಲೂ ನಮ್ಮ ಆಯ್ಕೆಯನ್ನು ಅವಲಂಬಿಸಿರುತ್ತದೆ. ನಾವು ಅಲ್ಲಿಗೆ ಭವಿಷ್ಯ ಕೇಳಕ್ ಹೋಗ್ತೀವ್ರಿ. ಏನ್ರಿಪ್ಪ ನಮ್ದು ಏನ್ ಆಕತ್ ನೋಡ್ರಿ ಸರ್, ನಮ್ ತಿಳಿವಲ್ದು. ಅವನ್ ಕೈಯಾಗ ನಮ್ ಕೈ ಕೊಟ್ಟ ಅವ ಹೇಳ್ತಾನ 10 ರೂಪಾಯಿ ಇಡ್ರಿ, 20 ರೂಪಾಯಿ ಇಡ್ರಿ, ನಿಮ್ಗೆ ರೇಖೆ ಇದೈತಿ ಆ ರೇಖೆ ನಮ್ ಕೈಯಾಗ ಐತ್ರಿ. ನಮ್ ರೇಖೆ ನಾವ್ ಅದನ್ನ ಮಾಡ್ತಾ ಇಲ್ಲ. ನಾವು ಮತ್ತೊಬ್ಬಕ್ಕೆ ಹೋಗಿ ನಮ್ ಭವಿಷ್ಯ ಕೇಳ್ತ. ಹಂಗ ನಿಮ್ಮ ಭವಿಷ್ಯ ನೀವ ಬದಲಿಸ್ಕೋಬಹುದಂತ್ರಿ. ಭವಿಷ್ಯ ನಿಮ್ ಹಿಡಿತ ತೆಗೆದುಕೊಳ್ಳಿ. ನಿಮ್ ಭವಿಷ್ಯವನ್ನು ನೀವೇ ಯಾವ ರೀತಿ ಬದಲಾವಣೆ ಮಾಡಬೇಕು, ಏನ್ ಮಾಡ್ಬೇಕು ಅದನ್ನ ನಾವ ನಿರ್ಣಯ ತಗೊಂಡು ನೋಡ್ರಿ. ಇದ್ರ ಯಾವ್ದು ಏನು ಕುಸ್ತಿ ಆಡೋ ಅವಶ್ಯಕತೆ ಇಲ್ಲ. ಡೈಲಿ ಮೀಟಿಂಗ್ಸ್ ಇರ್ತಾವು, ಟ್ರೈನಿಂಗ್ ಇರ್ತಾವು. ಟ್ರೈನಿಂಗ್ ತಗೊಳುದು, ಇಂಥವ್ 6 ಬುಕ್ಸ್ ಇರ್ತಾವು, 6 ಬುಕ್ಸ್ ತಗೊಳುದು. ಆ ಬುಕ್ಸ್ ಪ್ರಕಾರ ನೋಡ್ರಿ. ಇವತ್ ನಾವ ಏನ್ ಮಾಡ್ತಿದ್ವಿ ಗೊತ್ತಾ, ನನಗೆ ಎಷ್ಟೋ ಸಲ ಹೇಳಿದ್ರು ಮೇಡಮ್ ಹೇಳ್ತಿದ್ರಿ, ಸರ್ ನೀವು ಮೀಟಿಂಗ್ ಕೊಡ್ರಿ ಅಂತಲೇ ನಾವ್ ನೆಪ ಹೊಡತಿದ್ದೀವ್ರಿ. ಇಲ್ರಿ ಇವತ್ ಇದೈತ್ರಿ, ಕೋರ್ಟ್ ಐತ್ರಿ, ಅದೈತ್ರಿ, ನಾ ಸತ್ಯ ಹೇಳಾತೇನ್ರಿ ಹಿಂಗೇಳಿ ನಾವ್ ತಪ್ಪಿಸ್ಕೊಂತಿದ್ವಿ. ಆದ್ರೆ ನಿನ್ನೇನೋ ನಾವ್ ವಿಚಾರ ಮಾಡ್ತಾ ಇದ್ವಿ. ಒಂದು ಹುಡುಗ ಒಂದ್ ಪಿಕ್ಚರ್ ಹಚ್ಚಿದ್ದ, ಆ ಪಿಕ್ಚರ್ ನೋಡಿದ್ ನಾನು. ಅದು ಕುರುಕ್ಷೇತ್ರ ಪಿಕ್ಚರ್ ಒಳಗ
ನೋಡ್ರಿ ಅವ ದುರ್ಯೋಧನ ಸೋಲ್ತಿರ್ತಾನ, ಸಾಯುವಂತ ಸ್ಥಿತಿ ಇರ್ತಾನ, ಆದ್ರ ಅವ್ನ ನಿರ್ಧಾರ ಇರ್ತೈತಿ ನಾನ ಗೆಲ್ತೇನಿ. ಅವ್ನ್ದೆಲ್ಲಾ ಕಳ್ಕೊಂಡಿರ್ತಾನ, ಆದ್ರೂ ಹಠ ಇರ್ತೈತಿ. ಅವ್ನ್ ಕೃಷ್ಣ ಪರಮಾತ್ಮ ಹೇಳ್ತಾನಂದ್ರ ನೀ ಇಷ್ಟೆಲ್ಲಾ ಮಾಡಿ ಆದ್ರ ನೀ ಅದರ ಮಾಡೀನಿ, ಆದ್ರ ನೀನ್ ಏನು ನಿನ್ನ ಕಡೆ ಧೈರ್ಯ ಐತಲ್ಲ, ಆ ಧೈರ್ಯಕ್ಕೆ ಮೆಚ್ಚಿ ನಿನ್ನ ಇದು ಮಾಡ್ತೇನೆ. ಆ ರೀತಿ ನಾವು ಆ ಧೈರ್ಯ ಮಾಡಿದೀವಿ ಅಂತ ಇವತ್ತು BOM ಅನ್ನೋದು ಹೇಳಿದ್ದೀರ. ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಅದಕ್ಕೆಲ್ಲರೂ ಇದು ಮಾಡ್ಕೊರಿ. ನಾ ಇಂಕಿ ಮಿಸ್ಟೇಕ್ ಮಾಡಿಲ್ಲ ಅಂತ ನನ್ ತಲೆಯಾಗ ಐತಿ ನೋಡ್ರಿ. ಯಾಕಂದ್ರ ನಾನು ದೃಢ ನಿರ್ಧಾರದಿಂದ ಹೇಳೀನಿ ಇದನ್ನ. ನಾವು ಈ ಬಿಸ್ನೆಸ್ ಹ್ಯಾಂಗ್ ಮಾಡತ್ತೀವಿ ನಮ್ಮ ಫ್ಯಾಮಿಲಿ ಒಂದಿಗೆ ಬರ್ತೀವ್ರಿ. ಯಾಕಂದ್ರೆ ನಮ್ ಫ್ಯಾಮಿಲಿ ನಾನು ಕೂಡಿ ಇದು ಮಾಡಾಕತ್ತೇವ್ ಬಿಸ್ನೆಸ್. ಯಾಕೆ ಡಿಎಕ್ಷನ್ ಒಳಗೆ ಯಾಕೆ ಫ್ಯಾಮಿಲಿ ಯಾಕೆ ಹೇಳ್ಯಾರ ಅಂತಂದ್ರ ಇದು ಫ್ಯಾಮಿಲಿ ಆಧಾರಿತ ಬಿಸ್ನೆಸ್ ಇದ. ಕೆಲವೊಂದು ಬಿಸ್ನೆಸ್ ಇರ್ತಾವ ನೋಡ್ರಿ, ನೀವು ಅವ್ರನ್ನ ಕರ್ಕೊಂಡ್ಬಿಡ್ರಿ, ನೀವು ಒಬ್ರ ಬರ್ರಿ, ನಿಮ್ ಮನೆ ಫ್ಯಾಮಿಲಿ ಕರ್ಕೊಂಡ್ಬಿಡ್ರಿ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಹಂಗಲ್ರಿ, ಇಲ್ಲಿ ಫ್ಯಾಮಿಲಿ ಒಂದಿಗೆ ಬಾ ಅಂತ ಹೇಳ್ತಾರ. ಫ್ಯಾಮಿಲಿ ಒಂದಿಗೆ ಬಂದ್ರೆ ಯಾಕೆ ಫ್ಯಾಮಿಲಿ ಅಂತ ಬರ್ಬೇಕಂದ್ರ ಇಲ್ಲಿ ಕೆಲವೊಂದು ನಮ್ಮಲ್ಲಿ ನ್ಯೂನತೆ ಇರ್ತಾವ, ಇವರಲ್ಲಿ ಇರ್ತಾವ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಐತ್ರಿ. ಅದಕ್ಕ ಈ ಜ್ಞಾನೋಧರ್ಮ ಆಧಾರಿತ ಕಂಪನಿ ಏನೈತಲ್ಲ, ಇದೊಂದು ಬೆಸ್ಟ್ ಕಂಪನಿ. ಇದಕ್ಕೆ ಡಾಕ್ಟರ್ ಸವೇರ ಏನ್ ಹೇಳ್ಯಾರಂದ್ರ ನನ್ನ ಕಂಪನಿ ಅನ್ರಿ ಅಂತ ಹೇಳ್ಯಾರ. ಯಾಕಂದ್ರ ನನ್ನ ಕಂಪನಿ ಅಂದಾಗ ಏನಾಕತ್ರಿ, ನಾವು ಏನ್ ಮಾಡ್ತೀವಿ ನಂದನ್ನು ಭಾವನೆ ಬರ್ತದ್ರಿ. ಇಲ್ಲಾಂದ್ರೆ ಏನಾಕತ್ ಗೊತ್ತೇನ್ರಿ, ಡಿಎಕ್ಷನ್ ಐತ ಕಂಪನಿ ನೋಡ್ರಿ. ನಾನು ಮೊನ್ನೆ ಅದ ಹೇಳಿದ್ ನಮ್ ಕಿರಾಣ ಅಂಗಡ್ಯಾಗ ಒಂದು ರಿಪ್ಲೆಕ್ಸ್ ಬಂದಿತ್ತು, ಅಂದ್ರೆ 20 ರೂಪಾಯಿ ಸಾಮಾನ್ ಅದ. ಅದೇನಾಗೈತೆ, ಅದು ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಆಗಿದ್ದ ವಕೀಲವ ಅದನ್ನ ಡ್ಯಾಮೇಜ್ ಆಗಿದ್ದಕ್ಕ ರಿಪ್ಲೇಸ್ ಮಾಡಾಕ 100 ರೂಪಾಯಿ ಖರ್ಚು ಮಾಡ್ಯಾನ್ರಿ ಅವ. ಅಲ್ಲೇ ನಾ ಹೇಳಿದ್ ನಾನು ಗ್ಯಾರಂಟಿ ಕೊಡ್ತೇನೆ ನೋಡಿ, ಇಲ್ಲೇ ನಾನಾದೇನಿ. ಇವ್ ಕಾಂಟ್ಯಾಕ್ಟ್ ಮಾಡ, ಅವ್ನ್ ಕಾಂಟ್ಯಾಕ್ಟ್ ಇಲ್ಲ, ನನಗೆ ಎದಿ ಮ್ಯಾಗ ಕೇಳಿನಿ, ನಾನೇ ಕೊಡ್ತೇನೆ ಅಂತ ಹೇಳಿದ್ ನಮ್ಗೆ. ಇದ್ರಾಗ ಏನೋ ಸ್ವಲ್ಪ ಮಿಸ್ಟೇಕ್ ಆದ್ರೆ, ಆಯಿಲ್ ಒಳಗ್ ಮಿಸ್ಟೇಕ್ ಬಂತಿಲ್ಲ, ಯಾರು ನನ್ ಮುಂದೆ ಕುಂದ್ರ ಆಯಿಲ್ ಬದ್ಲಿ ಮಾಡ್ಕೊಡು, ಬದ್ಲಿ ಮಾಡ್ಕೊಡ್ತೀನಿ, ಇಲ್ಲ ರೊಕ್ಕ ಕೊಡ್ತೀನಿ ಅಂತ ಹೇಳಿ. ಆದ್ರ ಅದ ಹೇಳಾಕ್ ತಯಾರಿಲ್ಲ. ಅದ 20 ರೂಪಾಯಿ ಸಾಮಾನಿಗೆ ಅವ 20 ದಿನ ಅಡ್ಡಾಡನ್ರಿ. ಆಮೇಲೆ 100 ರೂಪಾಯಿ ಅವ್ನ ಅಕೌಂಟಿಗೆ ಬಂತು, ಇಷ್ಟ ಮುಗಿದೋತ್. ಹಿಂಗೈತಿ. ಆದ್ರ ಇಂಥ ಒಂದು ಅದ್ಭುತವಾದ ಕಂಪನಿ ಇಷ್ಟು ಧೈರ್ಯದಿಂದ ಹೇಳ್ತೀವ ನಾವು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ನಾವು ಏನ್ ಮಾಡಕ್ ಆಗುದಿಲ್ಲ. ಅದಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಸತನ BOM ಮಾಡಿದ್ರೆ ಹೆಂಗ ಹೆಂಗ್ ಮಾಡಿದ್ರು ಅಂತ ಇದಾಗೋದಿಲ್ರಿ ನಮ್ಗ. ಅಂದ್ರು ಮಾಡಿದ್ರಿ, ಇಷ್ಟ್ ದಿವಸ ಮಾಡ್ತಿರ್ಲಿಲ್ಲ. ಈಗ ಒಟ್ಟ ಹೆಂಗ ಧೈರ್ಯ ಮಾಡಿ ಮುಂಚೆಗಿಂತಲೂ ಸ್ವಲ್ಪ ಇಂಪ್ರೂವ್ ಆಗ್ಯಾರ ಅಂದ್ಕೊಂತೀನಿ ನಾನು. ಮಾಡ್ಯಾರ್ರಿ. ನಾವು ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ. ಅವ್ರು ಹೇಳ್ದಂಗ ಮತ್ತ ಈಗ ನಾವು ಆ ಪ್ರಾಡಕ್ಟ್ ತಗೊಳಕ್ ಆಗೋಲ್ಲ, ಈ ಪ್ರಾಡಕ್ಟ್ ತಗೊಳಕ್ ಆಗೋದಿಲ್ಲ ಅಂತ ಹೇಳ್ತಿರ್ತೀವಿ. ಆದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಎಲ್ಲಾ ಪ್ರಾಡಕ್ಟ್ ಅನ್ನು ತಗೋಬಹುದು, ಫ್ರೀ ಮಾಡ್ಕೋಬಹುದು. ಮತ್ತೊಬ್ರಿಗೆ ಹೇಳೋದ್ರಿಂದ, ಮತ್ತೊಬ್ರನ್ನ ಬೆಳೆಸೋದ್ರಿಂದ ನಮ್ಮ ಬಿಸ್ನೆಸ್ ಬೆಳೀತದ. ಮತ್ತೆ BOM ಅಂದ್ರ ಅದ ನಮ್ದ ವ್ಯಾಪಾರವನ್ನು ಜಾಸ್ತಿ ಮಾಡ್ಕೋಬಹುದು. ನಾವು ಎಲ್ಲರಿಗೂ ಹೇಳ್ಬೇಕು. ಹಾಗೆ ನಮ್ಮ ಸ್ಪಾನ್ಸರ್ಗಳು ನಮ್ಮ ಹಿಂದೆ ನಿಂತಿರ್ತಾರ, ಅದನ್ನ ನಾವು ಮರಿಬಾರ್ದು. ಏನೇ ಒಂದು ಸಣ್ಣ ಇದಾದ್ರೂ ನಮಗ ಅವಾಗಿಂದ ಆಗ ತಲ್ಯಾಗ ಹೊಳಿಯಂಗಿಲ್ಲ. ಬಟ್ ನಾವು ಫೋನ್ ಹಚ್ತೀವಿ, ಮೇಡಮ್ ಹಿಂಗ ಆಯ್ತ್ ನೋಡ್ರಿ, ಅಂಟಿ ಹಿಂಗ ಆಯ್ತ್ರಿ, ಸರ್ ಹಿಂಗ ಆಯ್ತ್ರಿ ಅಂತ ಹೇಳಿ. ಹಾಗಾಗಿ ಎಲ್ಲಾ ಒಂದೊಂದು ಕೇಳಿ ಮಾಡ್ತಿದೀವಿ, ಕಲಿತಾ ಇದೀವಿ ನಾವು. ಆದ್ರೆ ನಮ್ದು ಆಮೆ ವೇಗ ಇದೆ, ಅಂದ್ರೂ ನಾವು ಕಲಿತೀವಿ, ಮಾಡ್ತೀವಿ ಅನ್ನೋದು ನಾನು ಹೇಳ್ತೀನ್ರಿ. ಇದು ಸ್ಪಾನ್ಸರ್ ಅಂತ ಪಾಯ ಗಟ್ಟಿ ಇತ್ತಂದ್ರ ಎಲ್ಲಾ ಒಂದು ಡಿಸ್ಟ್ರಿಬ್ಯೂಟರ್ ಆಗ್ಲಿ ಎಲ್ಲಾರು ಮುಂದ್ ಬರ್ತಾರ. ಮತ್ ಯಾರು ನಾವ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋದು ಇದು ಬ್ಯಾಡ ಅವ್ರ ತಲೆಯಲ್ಲಿ. ಜಸ್ಟ್ 3,000 ಹಾಕಿದ್ರೆ ಅದ್ರೊಳಗ 3,500 4,000 ನಾವು ದುಡಿಬಹುದು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ ಹೋದ್ರೆ ನಾವು ಎಲ್ಲಿ ಯಾವ ತರ ಹೇಗೆ ನಾವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋದು ನಮಗ ತಿಳಿದ್ ಬರ್ತೈತ್ರಿ. ನಮ್ ಡಿಎಕ್ಸನ್ ಇದು ಫ್ಯಾಮಿಲಿ ಆಗ್ಲಿ, ನಮ್ಮ ಡಿಎಕ್ಸನ್ ಇದಾಗ್ಲಿ ಎಲ್ಲಾ ಒಂದು ನಮಗ ಸಪೋರ್ಟ್ ಮಾಡ್ತಾವ. ಯಾರೇ ಇರ್ಲಿ, ಆ ಗ್ರೂಪ್ ಈ ಗ್ರೂಪ್ ಅನ್ನೋದಿಲ್ಲ, ಒಂದು ಗ್ರೂಪ್ ನಮಗೆ ಸಪೋರ್ಟ್ ಮಾಡ್ತೈತಿ. ನಮ್ಗ ಆನಂದ್ ಮಸಳಿ ಸರ್ ಆಗ್ಲಿ, ಶೈಲಾ ಶೆಟ್ಟಿ ಮೇಡಮ್, ಶೆಟ್ಟಿ ಸರ್, ಮತ್ತೆ ದಯಾನಂದ್ ಶೆಟ್ಟಿ, ಇವ್ರು ನಿಲೇಶ್ ಸರ್, ಒಬ್ರ ಕಡೆಯಿಂದಲೂ ನಮ್ಗ ಬರ್ತಿರ್ತತೆ. ಮತ್ತೆ ಇನ್ನೊಬ್ರು ಅವ್ರ ಕಯ್ಯೂಮ್ ಅವ್ರು ಎಲ್ಲಾ ಒಬ್ರು ನಮ್ಗ ಡಿಸ್ಟ್ರಿಬ್ಯೂಟರ್ ಕಳಿಸ್ತಿರ್ತಾರ. ಮತ್ ನಮ್ದು ಸ್ಟಾಕ್ ಪಾಯಿಂಟ್ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಮಾ ಗೋವಿಂದ್ ಪಾಂಡೆ ಇಬ್ರು ಕೂಡ ಇನ್ವಾಲ್ವ್ ಆಗಿದ್ದೀರಾ ಡಿಎಕ್ಸನ್ ನಲ್ಲಿ. ನೀವೇ ಕೂಡ ಎಲ್ಲರಿಗೂ ಕೂಡ ಏನು ಡುಪ್ಲಿಕೇಶನ್ ಮಾಡ್ಲಿಕ್ಕೆ, ಅಂದ್ರೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್
ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಗಂಡ ಆಕ್ಟಿವ್ ಆಗಿದ್ದಾಗ ಹೆಂಡತಿ ಅಬ್ಜೆಕ್ಷನ್ ಮಾಡ್ಬೋದು, ಅಥವಾ ಹೆಂಡತಿ ಆಕ್ಟಿವ್ ಆಗಿದ್ದಾಗ ಗಂಡ ಅಬ್ಜೆಕ್ಷನ್ ಮಾಡ್ಬೋದು. ಇಬ್ರು ಇದ್ದಾಗ ಇದೇನು ಅಂತ ತಿಳಿತದೆ, ಅಬ್ಜೆಕ್ಷನ್ ಮಾಡುವ ಪ್ರಶ್ನೆಯೇ ಇಲ್ಲ. ಫುಲ್ ಫ್ಯಾಮಿಲಿ, ಹೌದು. ಗಂಡ ಹೆಂಡತಿ ಮಕ್ಕಳು ಎಲ್ರೂ ಇನ್ವಾಲ್ವ್ ಆದಾಗ ಫುಲ್ ಫ್ಯಾಮಿಲಿಯೇ ಡಿಎಕ್ಸನ್. ಹಾಗಾಗಿ ಅಲ್ಲಿ ಅಬ್ಜೆಕ್ಷನ್ಸ್ ಗೆ ಅವಕಾಶ ಇರುವುದಿಲ್ಲ. ಅದೇ ರೀತಿ ನಾವು ಕೂಡ ಎಲ್ರನ್ನೂ ಕೂಡ ಈ ರೀತಿಯಾಗಿನೇ ತರಬೇಕು. ಹಾಗಾಗಿ ಇವತ್ತು ಗೋವಿಂದ್ ಪಾಂಡೆ ಅವರು ಬುಕ್ ಇಟ್ಕೊಂಡು ಇವತ್ತು ಹೇಳಿದ್ರು, ಇದೊಂದು ಒಳ್ಳೆಯ ಏನು ಅವಕಾಶವನ್ನ ಉಪಯೋಗಿಸ್ಕೊಂಡ್ರು. ಅವಕಾಶಗಳನ್ನ ಧನ್ಯವಾದ. ಉಪಯೋಗಿಸ್ಕೊಂಡಾಗ ನಾವು ಬೆಳಿತೀವಿ. ಎಲ್ರೂ ಕೂಡ ಇದನ್ನ ಮಾಡಬಹುದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಗೆ ಭಗವಂತ ಎಲ್ಲ ಸಕ್ಸಸ್ ಅನ್ನ DX ನಲ್ಲಿ ಕೊಡ್ಲಿ. ಏನೇನು ನಿಮ್ಮ ಕನಸುಗಳಿವೆ ಅವೆಲ್ಲ ಈಡೇರ್ಲಿ. ನಾವು ನಿಮ್ ಜೊತೆಗಿದ್ದೇವೆ. ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಟುಗೆದರ್ ವಿ ಗ್ರೋ ಅಂತ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ನಾವೆಲ್ಲರೂ ಬೆಳೆಯೋಣ, ಒಂದು ಒಳ್ಳೆಯ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ವಿಶ್ ಆಲ್ ದ ಬೆಸ್ಟ್. ಗೋ ಕ್ರೌನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಿಮ್ಮ ಇವತ್ತು ಇದು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಇದು ತುಂಬಾ ಚಂದ ಆಗಿದೆ. ಆಮೇಲಿಂದ ನೀವು ಇಮಿಡಿಯೇಟ್ ನಿನ್ನೆ ಮಾಡಿ ಅಂದಾಗ ಸರ್ ಫೋನ್ ಮಾಡಿದ್ರು, ಅವ್ರು ಮಾಡ್ಬೇಕು ಅಂತ ನಾನ್ ಹೇಳ್ದೆ. ನೋಡಿ ಈ ತರನೇ ಹೋಗ್ತಾ ಇರ್ಬೇಕು. ಈ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಬೆಳೀರಿ ಅಂತ ಹೇಳ್ತಾ ಯಾರಾದ್ರೂ ಮಾತಾಡೋರಿದ್ರೆ ನೋಡೋಣ. ಆನಂದ್ ಮಸ್ಲಿ ಸರ್ ಅನ್ಮಿಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ ಗೋವಿಂದ್ ಪಾಂಡೆ ಅವ್ರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಇಬ್ರು ಚಂದ್ರಲೋಕದೊಳಗ್ ಕುತ್ತಂಗ್ ಕಾಣಕತ್ತೈತಿ ನಮಗ. ನಿಮ್ಮ ಆಶೀರ್ವಾದ ಕರೆಕ್ಟ್. ಭಗವಂತನ ಆಶೀರ್ವಾದ ನಮಗೂ ನಿಮಗೂ ಕೂಡ ಇರ್ಲಿ. ಸರ್. ಇಲ್ಲ. ನಿಮ್ದು ಎಲ್ಲಾರ ಆಶೀರ್ವಾದ ರೀ ಸರ್. ಇಲ್ಲ, ಖಂಡಿತವಾಗ್ಲೂ ಒಳ್ಳೇದಾಗ್ತದ. ಒಳ್ಳೆ ಭವಿಷ್ಯದ ನಿಮಗ. ಎಸ್ಪೆಷಲಿ ನಾನು ಹಾರ್ಟ್ಲಿ ಹೇಳ್ತೀನಿ, ಇವತ್ತಿನ ದಿವಸ ಬಹಳ ಸುಂದರವಾಗಿ, ಅಚ್ಚುಕಟ್ಟಾಗಿ, ಅದ್ಭುತವಾಗಿ ನೀವು ಪ್ರೆಸೆಂಟೇಶನ್ ಕೊಟ್ಟಿದ್ದೀರಿ. ಗ್ರೇಟ್. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಪ್ರೆಸೆಂಟೇಶನ್ ಗಳನ್ನ ಕೊಡ್ರಿ. ನೀವು ಒಳ್ಳೆ ಕೆಲಸ ಮಾಡ್ರಿ, ಸಾಕಷ್ಟು ಮುಂದೆ ಬರ್ರಿ, ಜೀವನದೊಳಗೆ ಬೆಳೀರಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಗೋವಿಂದ್ ಪಾಂಡೆ ಅವರೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೇಮಾ ಅವರೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಈಗ ನಾನು ಚಂದ್ರಲೋಕ ಅಂತ ಅವ್ರು ಹೇಳಿದ್ರಲ್ಲ, ನಾನೇ ಹೇಳುವಂತ ಇದ್ದು ನೋಡಿ, ಅದನ್ನ ನಮ್ಮ ಆನಂದ್ ಮಸ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ನೀವು ಒಂದು ದೊಡ್ಡ ಗ್ಯಾಲಾಕ್ಸಿ ಅಂತ ಹೇಳ್ತೀವಿ ಇದಕ್ಕೆ. ಗ್ಯಾಲಾಕ್ಸಿಯಲ್ಲಿ ಕೂತ್ಕೊಂಡಿದ್ದೀರಿ ಅಂದ್ರೆ ದೊಡ್ಡ ದೊಡ್ಡ ದೇವತೆಗಳೆಲ್ಲ, ಇದ್ರ ಫೋಟೋ ಕಳಿಸಿದೀನಿ ನೋಡಿ, ದೇವತೆಗಳೆಲ್ಲ ಇರ್ತಾರ ನೋಡಿ, ತಿರುಗಾಡ್ತಾರಲ್ಲ ಅಂತವ್ದು. ಯಾಕೆಂತ ಹೇಳಿದ್ರೆ ಹಿಂದ್ಗಡೆ ನೋಡಿದ್ರೆ ಚಂದ್ರ ಕಾಣ್ತಾನೆ, ಆ ಕಡೆ ನೋಡಿದ್ರೆ ನಕ್ಷತ್ರ ಕಾಣ್ತದೆ, ಈ ಕಡೆ ನೋಡಿದ್ರೆ ಅದ್ರ ಮಧ್ಯದಲ್ಲಿ ನೀವಿಬ್ರು ದೇವತೆಗಳ ಲೆಕ್ಕದಲ್ಲಿ ಕೂತ್ಕೊಂಡಿದ್ದೀರಿ. ಸೊ ನಾನು ಯಾವಾಗ್ಲೂ ಫಸ್ಟ್ ಪ್ರೈಸ್ ಮಂಜುನಾಥ್ ಮತ್ತೆ ಸರಸ್ವತಿ ಮೇಡಮ್ಗೆ ನಮ್ಮ ಟೀಮ್ ಅಲ್ಲಿ ಇದೆ. ಅಂದ್ರೆ ಗಂಡ ಹೆಂಡತಿ ಅವ್ರು ಮಾತ್ರ ಮಾಡ್ತಾರೆ. ನೀವು ನೋಡಿ ಈಗ ಎರಡನೇವ್ರು ಬಂದ್ಬಿಟ್ರಿ. ಆಮೇಲೆ ನಾವು ಥಿಂಕ್ ಮಾಡಿದೀವಿ ಗೋವಿಂದ್ ಪಾಂಡೆ ಅವರಿಗೆಲ್ಲ ಇನ್ನು 2-3 ವರ್ಷ ಬೇಕಾಗಬಹುದು ಈ ಮೀಟಿಂಗ್ ಕೊಡ್ಲಿಕ್ಕೆ ಅಂತ. ಆದ್ರೆ ನೋಡಿ ನಿನ್ನೆ ನಾನು ಹೇಳಿದ್ದೆ ಮೇಡಮ್ಗೆ, ನೋಡಿ ಇವತ್ತು ನೀವು ತಯಾರಾಗಿ ಕುತ್ಕೊಂಡಿದ್ದೀರಿ ಅಂದ್ರೆ ನೀವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದು 100ಕ್ಕೆ 100 ಸತ್ಯ ಇದೆ. ಈಗ ನಮ್ಮ ಆನಂದ್ ಪಾಂಡೆ ಅವರು ಹೇಳಿದ್ರು, ನನ್ನ ಮನಸ್ಸಾರೆ ಹೇಳ್ತಾ ಇದ್ದೇನಂತ. ನಾನು ನಿಮ್ಗೆ ಅದೇ ಹೇಳೋದು, 100% ನೀವು ಅಂದ್ರೆ ಬೇಸಿಕ್. ಯಾವಾಗ್ಲೂ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಂಚಾಂಗ ಗಟ್ಟಿ ಇರ್ಬೇಕು. ನೀವು ಪಂಚಾಂಗವನ್ನ ಗಟ್ಟಿ ಹಾಕ್ತಾ ಇದೀರಿ, ಗಟ್ಟಿ ಮಾಡ್ತಾ ಇದೀರಿ. ಒನ್ ಫೈನ್ ಡೇ ನೋಡಿ ನೀವು ಹುಬ್ಳಿಯಲ್ಲಿ, ಯಾಕಂದ್ರೆ ನೀವು ಹೇಳುವ ಸ್ಟೈಲ್ ಗೊತ್ತಾಗ್ತದೆ. ನೀವು ಇದು DXN ಕಂಪನಿ ಬೇರೆ, ನಿಮ್ಮ ಕಂಪನಿ ಬೇರೆ ಅಂತ ತಿಳ್ಕೊಳ್ಳಿಲ್ಲ. ಇದು ನಮ್ ಕಂಪನಿ ಅಂತಾನೆ ಮಾತಾಡ್ತಾ ಇದೀರಿ ನೀವು. ಯಾವಾಗ ಅದು ಬರ್ಬೇಕು ನಮ್ಗೆ. ನಾವು ಇನ್ನೊಬ್ರಿಗೆ ಬೆಳೆಸಿ ನಾವು ಬೆಳೆಯೋದ್ರಿಂದ ಮತ್ ನಮ್ ಬಿಸ್ನೆಸ್ ಬೆಳಿತೈತ್ರಿ. ಈಗೆಲ್ಲಾ ನಿಮ್ದಪ್ಪ ನೀವ್ ಬೆಳಿಬೇಕು, ನಿಮ್ ಆದಾಯಕ್ ಮಾಡಾತೀವಿ ಅನ್ಬಾರ್ದಲ್ರಿ. ಎಲ್ಲಾರ್ನು ಅವ್ರನ್ನು ಬೆಳೆಸಿದ್ರೆ ನಾವು ಬೆಳಿತೀವ್ರಿ. ಕರೆಕ್ಟ್. ನೀವು ಅದನ್ನೇ ತಿಳ್ಕೊಂಡಿದ್ದೀರಿ. ಅದು ಅಂದ್ರೆ ಕಂಪನಿಯ ಸ್ಲೋಗನ್ನೇ ಹಾಗೆ, ಜನರನ್ನ ಬೆಳೆಸಿ ಅದ್ರ ಜೊತೆಗೆ ತಾವು ಬೆಳೀರಿ ಅಂತ. ಸೊ ಈಗ ನೋಡಿ DXN ಅಲ್ಲಿ ನೀವು ಈಗ ಫಸ್ಟ್ ಟೈಮ್ ನೀವು ಇಂತ ಒಂದು ಮೀಟಿಂಗ್ ಮಾಡಿದ್ರಂತ ಈಗ ಹೊಸಬ್ರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಯಾರೋ ಹೇಳಿದ್ರಲ್ಲ ಸ್ಕ್ರೀನ್ ಆಚೆ ಈಚೆ ಆಗ್ತಾ ಇದೆ ಅಂತ ಹೇಳಿ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹಾವಭಾವಗಳಿಗೆ ಸ್ಕ್ರೀನ್ ಚೇಂಜ್ ಆಗ್ಬಿಡ್ತದೆ. ನಿಮ್ಮ ಹಾವಭಾವಗಳನ್ನು ಕೈ ಕಾಲೆಲ್ಲ ಮಾತಾಡ್ತಿರಲ್ಲ, ಆವಾಗ ಆ ಸ್ಕ್ರೀನ್ ಉಂಟಲ್ಲ ಅದು ಚೇಂಜ್ ಆಗ್ತದೆ. ಅದಕ್ಕೆ ಅಂದ್ರೆ ಒಂದ್ ಕಡೆ ಫಿಕ್ಸ್ ಇರ್ತದೆ. ಅದು ನಾವು ಹೀಗೆ ಹೊಡೆದ್ರೆ ಅದಕ್ಕೆ ಏನಾಗ್ತದೆ, ಇಮಿಡಿಯೇಟ್ ರೇಡಿಯೇಷನ್ ಆಗ್ಬಿಡುತ್ತೆ, ಮೇಲೆ ಕೆಳಗೆ ಹೋಗ್ತದೆ. ಏನ್ ತೊಂದರೆ ಇಲ್ಲ, ಅದು ದೊಡ್ಡ ವಿಷಯನೇ ಅಲ್ಲ. ಬಟ್ ನೀವು ಕ್ಯಾಮರಾ ಮುಂದೆ ಬಂದು
ಇಷ್ಟು ಒಳ್ಳೆಯ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಹಾಕ್ಬಿಟ್ಟು ಅದಕ್ಕೆ ಶೂನ್ಯ ಡ್ರೆಸ್ ಅನ್ನ ಸೇರಿಸ್ಬಿಟ್ಟು ನೀವು ಕುತ್ಕೊಂಡಿದ್ದಂದ್ರೆ ಒಂದು ಬುದ್ಧನೇ ಕುತ್ಕೊಂಡಂಗ್ ಕಾಣ್ತದೆ. ಬುದ್ಧ ಕುತ್ಕೊಂಡಿದ್ದಾನಲ್ಲ ಹಾಗೆ ಕಾಣ್ತದೆ. ನೀವು ಸರಿ ನೋಡಿ ಬೇಕಾದ್ರೆ. ಹೇಳ್ತಿರಲ್ಲ ಕರೆಕ್ಟ್ ಅವ್ರಗ ಹೋಲಿಸ್ಬೇಕ್ರಿ, ಯಾಕಂದ್ರ ಅಷ್ಟು ಸಮಾಧಾನ ಅಷ್ಟು ಇದದಾರ್ರಿ ಸರ್ ಅವ್ರು ಕರೆಕ್ಟ್ ಆಗಿ. ಇಲ್ಲ ಅವರು ನೋಡಿ ಅವರದ್ದು ಎಲ್ಲ ಒಂದು ನಾನೊಂದು ಸುಮ್ಮನೆ ಹೇಳ್ತಾ ಇಲ್ಲ, ಬುದ್ಧನೇ ಹೇಳ್ತಾನಂತ ತಿಳ್ಕೊಳ್ಳಿ. ಆ ರೀತಿ ನಾನು ಹೇಳುದು ನಿಮ್ಗೆ, ನಿಮ್ಮ ಭವಿಷ್ಯ ಇದೆಯಲ್ಲ ಉಜ್ವಲವಾಗಿದೆ. ನೀವು ಗಂಡ ಹೆಂಡತಿ 1+1 2 ಆಗುದಿಲ್ಲ, 1+1 ಪದ್ಯದಲ್ಲಿ ಒಂದು ಸೇರ್ಸ್ಬಿಡ್ತಾರೆ 10 11 ಆಗ್ತೀರಿ ನೀವು. ಆ ರೀತಿಯಲ್ಲಿ ಇದು ಯಾರು ಇಷ್ಟು ಒಗ್ಗಟ್ಟಾಗಿ ಇರೋದು ಭಾರಿ ಕಮ್ಮಿ. ಎಲ್ಲೊಬ್ರು ಲಕ್ಷಕ್ಕೊಬ್ರು ನೋಡಿ. DXN ಅಲ್ಲಿ ನಮ್ದು 65,000 ಜನ ಇದ್ದಾರೆ. ಎಷ್ಟು ಜನ ಗಂಡ ಹೆಂಡತಿ ಬಂದು ಇಲ್ಲಿ ಮೀಟಿಂಗ್ ಕೊಡ್ತಾರೆ? ಕೊಡೋದಿಲ್ಲ. ಓನ್ಲಿ ಸರಸ್ವತಿ ಮೇಡಮ್ ಬರ್ತಾರೆ, ಮಂಜುನಾಥ್ ಬರ್ತಾರೆ. ಅದು ಬಿಟ್ರೆ ಯಾರ್ಯಾರು ಬರಂಗಿಲ್ಲ. ನಾನು ಹೇಳುದು ಕೇಳಿ ನೀವು. ಅದಕ್ಕೆ ಸೆಕೆಂಡ್ ನೀವೇ ಇದ್ದೀರಿ. ಆದ್ರಿಂದ ನಿಮ್ಗೆ ಭವಿಷ್ಯ ತುಂಬಾ ಉಜ್ವಲವಾಗಿದೆ. ಇದು ಫಸ್ಟ್ ಟೈಮ್ ಮೀಟಿಂಗ್ ಅಂತ ಯಾರು ಹೇಳುದಿಲ್ಲ. ನಾನು ಬರ್ಬೇಕಾದ್ರೆ ಲೇಟ್ ಆಯ್ತು. ನಿಮ್ದು ಲಾಸ್ಟ್ ಮೀಟಿಂಗ್ ಇದು ಮಾತ್ರ ರೆಕಾರ್ಡ್ ಮಾಡಿದೀನಿ, ಅದನ್ನ ನಿಮ್ಗೆ ಕಳ್ಸಿಕೊಡ್ತೀನಿ. ರೆಕಾರ್ಡ್ ಆಗಿದೆ. ಲಾಸ್ಟ್ ಒಂದು ನಿಮ್ದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಒಂದು 10-15 ನಿಮಿಷ ಆಗಿರ್ಬೋದು. ಅಷ್ಟೊತ್ತಿಗೆ ನಾನು ಇಲ್ಲಿ ರೀಚ್ ಆದೆ. ನಾನು ಬಸ್ಸಲ್ಲಿದ್ದೆ ನಿಮ್ಗೆ ಇದು ಎಂಟ್ರಿ ಮಾಡ್ಬೇಕಾದ್ರೆ. ಓಕೆ, ಎನಿಹೌ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೂಪರ್ ಪ್ರೆಸೆಂಟೇಶನ್. ನಿಮ್ಗೂ ನಮ್ಮ ಮಕ್ಕಳಿಗೂ ಭವಿಷ್ಯ. DXN ಅಲ್ಲಿ ಈಗ ಸ್ಟಾರ್ ಇದ್ದೀರಿ, ನೀವು ರೂಬಿ ಆಗ್ತೀರಿ, ಡೈಮಂಡ್ ಆಗ್ತೀರಿ. ಹುಬ್ಳಿಯಲ್ಲಿ ನಾನು ಹೇಳ್ತೀನಿ ಕೇಳಿ, ನಿಮ್ಮ ಸ್ಟಾಕ್ ಪಾಯಿಂಟ್ ಅಲ್ಲಿ 10 ಲಕ್ಷ ಸೇಲ್ ಆಗ್ತದೆ. ಎಷ್ಟೋ ಜನ ಸ್ಟಾಕ್ ಪಾಯಿಂಟ್ ಮಾಡಿದ್ರು ಹುಬ್ಳಿಯಲ್ಲಿ. ಇದು ಕಮ್ಮಿ ಅಂತ ಹೇಳಿದ್ರೆ 15-20 ಆಗೋಗಿದೆ. ಬರ್ತಾರೆ ಅವರಿಗೆ, ಅಂದ್ರೆ ಬೇಸ್ ಗಟ್ಟಿ ಇಲ್ಲ ಅವರದ್ದು. ಒಂದೇ ಸಲ ಬಿಸ್ನೆಸ್ ಆಗ್ಬೇಕಂದ್ರೆ ಆಗೋದಿಲ್ಲ. 1 by 1 ಆಗ್ತದೆ. ನಾವು ಸ್ಲೋ ಅಂಡ್ ಸ್ಟಡಿ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಈಗ ದೇಂಗಿ ಅಂತವ್ರು ಅವರು ಲೀಡರ್ ಸಿಕ್ಕಿದ್ದಾರೆ. ನಿನ್ನೆನೂ ಫೋನ್ ಮಾಡಿದಾರೆ. ಅವ್ರ ಜನ ಇದ್ದಾರೆ ಅಲ್ಲಿ, ಎಲ್ಲೋ ಹೇಳಿದ್ರಪ್ಪ, ಅಲ್ಲಿಂದ ಬರ್ತಾರಂತ ಹೇಳಿದ್ರು. ಅವ್ರು ಬಂದ್ರು. ಮಾತ್ರ ನಿನ್ನೆ RSS ಸಂಚಲನ ಇತ್ತು, ಅದಕ್ಕೋಸ್ಕರ ಅವ್ರು ಬರ್ಲಿಕ್ಕೆ ಲೇಟ್ ಆಯ್ತು. ಆದ್ರಿಂದ ಅವ್ರ ಜೊತೆಗೆ ನಿಮ್ ಜೊತೆಗೆ ಒಂದು ಒಳ್ಳೆ ಲೀಡರ್ಸ್ ಸೇರಿಸ್ಬಿಟ್ಟಿದೀವಿ. ಒಟ್ಟಿಗೆ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿ ಒಳ್ಳೇದಾಗ್ತೀವಿ. ನಾವಿದ್ದೀವಿ ನಿಮ್ ಜೊತೆಗೆ. ನಿಮ್ಗೇನು ಲೆಫ್ಟ್ ಸೈಡ್ ಅಲ್ಲಿ ಮೇಡಮ್ ಶೈಲಾ ಶೆಟ್ಟಿ ಅವರಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ಪಕ್ಕಾ ಬಿಸ್ನೆಸ್ ಬೆಳೆಸ್ತೀರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೋವಿಂದ್ ಪಾಂಡೆ ಅವರೇ, ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಮಕ್ಳಿಗೂ ನಾವು ಕೇಳಿದೆ ಅಂತ ಹೇಳಿ. ಆಲ್ ದ ಬೆಸ್ಟ್. ಓಕೆ. ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಎನಿಬಡಿ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗೋವಾ से कृष्णा वेरणेकर. गुड मॉर्निंग सर. गोवा से वो हिंदी में हिंदी माताड़ी मारे ನಮ್ಮ ಬಾಬುಶ್ ಅವರು. ओके, बातें करें हिंदी में. बोलिए सर, बोलिए सर. आपको बहुत बड़ा नमस्कार कृष्णा वेरणेकर से. हैप्पी दिवाली सर. बोलिए. नमस्कार, हैप्पी दिवाली सर. बोलिए सर. यस सर. ये आपका जो विश्वास है वो बस सर हमको, आपका प्रेजेंटेशन हमको दिल को लगा सर. यस सर. थोड़ा हमारा अभी बोनस हमको बढ़ाने का है. हमारा थोड़ा गलती हो गया. होता है सर. आप मेरा कंपनी बोलो सर, ऑटोमेटिक आपका बोनस बढ़ता है. देखिए सर, मैं गारंटी में लिख के देता हूँ सर. क्यों बोलते हो, ये बिजनेस ऐसा है सर. डॉक्टर लिम्सो जी ने वैसा ये कर चुके. और आप क्या है नहीं, डेली शून्य करिए सर. शून्य करने से आपको क्या होता है, बेस पर पॉजिटिव आता है सर. डेली मैं शून्य करता हूँ सर, सुबह डेली. बहुत अच्छा लगा सर, बहुत अच्छा लगा आपका प्रेजेंटेशन. कभी नहीं सुना ऐसा. ओके सर, थैंक यू. हाँ. या ऑल द बेस्ट. थैंक यू सर. करेंगे सर, करेंगे. वो ये बच्चा है, आप बूढ़ा हो गया DXN में, आप अभी तक मीटिंग नहीं किया. वो ये बच्चा है, वो मीटिंग दिया है. अब आप स्टार्ट करो. क्या करते हैं वो गोवा में? हाँ सर. नेक्स्ट मीटिंग गोवा में आपका सुना है. हम गोवा को आएंगे. हाँ सर, आइए. वेलकम. आपका पिटी सुनने के लिए गोवा आते हैं. आपको खाना पीना रहना सब फ्री है मेरे तरफ से, कृष्णा वेरणेकर से. आप टेंशन मत लो. वाह गिफ्ट है. कभी भी आओ सर. यस सर, थैंक यू सर. कौन करेगा DXN? कैसा है आपका वो रिलेशनशिप? DXN का फैमिली हो गया. फैमिली रेडी हो गया. देखो गोवा में हमको कोई नहीं बोल रहे थे. DXN हमको एक व्यक्ति, एक आदमी को, एक फैमिली को रेडी कर छोड़ा. ये है ओके, करो. आप सर एक फोन कीजिए, बस मैं सब रेडी करके रखता हूँ. यस सर. आप कभी आता है गोवा में, कभी एनी टाइम. क्रिसमस को आइए, न्यू ईयर को आइए. आएंगे सर.
थोड़ा घूम के भी हमको आएंगे गोवा में। यस सर, आपने हमको वेलकम दिया, हम आएंगे, जरूर आएंगे सर। जरूर आइए सर, जरूर। मेरा यस बहुत सर, बड़ा यस घर सर, है सर। यस सर, आएंगे आपको सर। आपका फोन नंबर कहाँ मिलेगा सर हमको? लिख लो सर। लिख लेता हूँ। हाँ, 1 मिनट 1 मिनट। यस सर। यस यस। मैं जानते खाना बनाना हुबली में कोई लोग है तो उसको पहचान करो। हाँ सर, हाँ वही वही मेरा वही इंटेंशन है। बोलिए वैसा ही बोलिए कर सर, देंगे कहाँ हम। ही मजाक बातें करता हूँ। हाँ ये 1 मिनट, हाँ पेन लेता हूँ भाई को। लो लो सर, लो सर। हाँ हाँ, पेन 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 पेन। गोविंद पांडे। यस। गोविंद पांडे। अरे, हाँ मिला 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 मिला। हाँ ये सुबह का थोड़ा थोड़ा अभी बहुत बारिश हुआ गोवा में, बहुत बारिश हुआ सर। ऐसा है ओ सर। पूरा रात में पूरा हमको बहुत बोलो सर। गोविंद पांडे। यस सर, 9845 9845 28 28 00 00 29। 29। गोविंद पांडे कहाँ है वो? यस हुबली सर, में सर? भैरी देवर कोप्पा, एपीएमसी अपोजिट। एपीएम एपीएमसी एपीएमसी अपोजिट। ऑपोजिट। ऑपोजिट ओपीएम। ओके, हुबली सिटी में ही है ना? हाँ सिटी में सर, एपीएमसी है ना, ओके एग्रीकल्चर ओके मार्केट है। ओके ओके ओके। आइए सर, वेलकम है आपको भी। हाँ हाँ, मैं हुबली में आया तो जरूर आऊंगा। फोन आपका करिए ये सर, पीछे मैं का। गाड़ी लेके आऊंगा आपको बुलाने। यस सर, यस सर। बोले ओके, आपका थैंक ये यू वेरी मच। पीछे पीछे का बैकग्राउंड बहुत अच्छा लगा सर। ओके, और थैंक यू आपका सर। ड्रेस, आपका स्टाइल बहुत अच्छा लगा। ये थैंक यू सब वेरी मच हमारे सर। बेटे की तैयारी, हमारे बेटे की तैयारी है सब। अरे वाह 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 वाह। हाँ, उन्हें वैसे बहुत ही है, उन्हें वो सब तैयार कर, स्क्रीन रेडी करके और सब रेडी करके देता है। बहुत अच्छा है, बहुत और अच्छा है। बिल गिल सब उन्हें ही काटता है हमारी कंपनी का। अरे वाह, और वेरी जीएसटी गुड गए वेरी तो गुड। सब ये करता है। हाँ हाँ, हम हुबली आएंगे ये सर, एक बार आके आपसे सर मिलके आइए जाएंगे। सर, वेलकम है। थैंक यू सर, थैंक यू, वो नमस्कार। बुद्धा के जैसे बैठा है। थैंक यू सर। ಓಕೆ हाँ ಓಕೆ हाँ हाँ, यस, थैंक यू ಇನ್ನೇನು सर। ಯಾರಾದ್ರೂ ಮಾತಾಡಿದ್ರೆ ಮಾತಾಡಬಹುದು ಯಾರಾದ್ರೂ? ಗುಡ್ ಮಾರ್ನಿಂಗ್ ಪಾಂಡೆ ಸರ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಹೇಳಿ ಮಾರ್ನಿಂಗ್. ಸರ್. ಬಹಳ ಒಳ್ಳೆ ಮಾತಾಡಿದ್ರಿ ಸರ್, ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ನೀವು ಯು ಸರ್, ಥ್ಯಾಂಕ್ ಯು ಸರ್. ದೊಡ್ಡ ವಿಜ್ಞಾನಿ ತರ ಕಾಣ್ತೀರಿ, ಬಾಹ್ಯಾಕಾಶದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ. ಎಲ್ಲ ಡಿಎಕ್ಷನ್ ಆಶೀರ್ವಾದ ಸರ್. ಒಳ್ಳೆದಾಯ್ತು ಸರ್, ಒಳ್ಳೆದಾಯ್ತು. ಡಿಎಕ್ಷನ್ ನೋಡಿ ಆಶೀರ್ವಾದ. ನಿಮ್ಮಲ್ಲಿ ಇಷ್ಟು ಕೆಪಾಸಿಟಿ ಇದೆ, ನಿಮ್ಗೆ ಗೊತ್ತಿಲ್ಲ. ಯಾವ್ದು ಗೊತ್ತಿಲ್ಲ ಖಂಡಿತ ಸರ್. ಸರ್. ನಾನ್ ಸಹ ನಿಮ್ಮಲ್ಲಿ ಹುಬ್ಳಿಗೆ ಬರ್ತೀನಿ ಸರ್, ನಮ್ಮ ಜನ ಇದ್ದಾರೆ ಅಲ್ಲಿ, ಬರ್ರಿ ಸರ್, ಬರ್ರಿ ಸರ್, ಕರ್ಕೊಂಡ್ ಬರ್ತೇವೆ ವೆಲ್ಕಮ್ ಖಂಡಿತ. ಐತೆ ಬರ್ರಿ. ಬರ್ರಿ ಸರ್, ಖಂಡಿತ ವೆಲ್ಕಮ್ ಖಂಡಿತ. ಐತೆ. ನೀವು ಓಕೆ ಅಲ್ಲೇ ಸರ್, ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ಅಲ್ಲೇ ಗಾಡಿ ತಗೊಂಡ್ಬರ್ತೇವೆ ಸರ್, ನಮ್ ಗಾಡಿ ತಗೊಂಡ್ ಕರ್ಕೊಂಡ್ ಬರ್ತೇವೆ ಸರ್. ತೊಂದ್ರೆ ಇಲ್ಲಪ್ಪ. ಆಯ್ತಾ, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡೋಣ ಹಾಗಾದ್ರೆ. ಕ್ಲೋಸ್ ಮಾಡೋಣ ಗೋವಿಂದ್ ಪಾಂಡೆ ಅವರೇ. ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Good morning, ನಮ್ಮ sir. ಸೀನಿಯರ್ ಸರ್, ನಮ್ಮ ಎಕ್ಸ್ಟೆನ್ಸಿಟಿ ಸೀನಿಯರ್ ಸರ್ ಹೇಳಿದಾಗ ತಾವು ನಮ್ಮ ಡಿಎಕ್ಷನ್ ಹೌದು sir. ಕಂಪನಿಲಿ ಕೆಲವರೆಲ್ಲ ಡಾಕ್ಟರ್ ತರ ಕ್ಲಾಸ್ ಮಾಡ್ರ ತಾವು. ಬುದ್ಧನ್ ತರ ಕೂತ್ಕೊಂಡು ನೀಟಾಗಿ ನಕ್ಷತ್ರ ಆಕಾಶದ ಬಿಂಬದಲ್ಲಿ ಒಳ್ಳೆ ನಮ್ಗೆ ಗೈಡೆನ್ಸ್ ಮಾಡಿದಿರಿ. ತುಂಬಾ ಚೆನ್ನಾಗಿ Yes, sir. ಹೇಳ್ಕೊಟ್ಟಿದಿರಿ, ಚೆನ್ನಾಗಿ ತಿಳ್ಕೊಂಡಿದಿರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಎಸ್ ಸರ್, ದೇವರ ಆಶೀರ್ವಾದ ಸರ್. ಇಲ್ಲ ಸೀನಿಯರ್ಗಳು ನಿಮ್ಮಂತರ ಆಶೀರ್ವಾದ. ಆಶೀರ್ವಾದ ಇದ್ರೆ ನಾವು ಬೆಳೆಯಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಎಸ್ ಸರ್. ಸರ್ ಡಿಎಕ್ಷನ್ ಆಶೀರ್ವಾದ ಸರ್. ಡಿಎಕ್ಷನ್ ಒಂದು ವಿಶ್ವಾಸ ಇಟ್ಬಿಡ್ರಿ ಸರ್, ಆಟೋಮೆಟಿಕ್ ತಾನೇ ಬೆಳಿತಿರ್ತಾರೆ. ನನಗ್ ಬರ್ಲಿಲ್ಲ ಅಂತ ನಮ್ಮ ಮನಸ್ಸಿನಾಗ ಕೊರಗಬಾರ್ದು ಸರ್, ಇದೊಂದು ತಲೆಯಾಗ ಸರ್. ನಮ್ ಜನ ಯಾಕೆ ಹಾಳಾಕರಂದ್ರ, ಈಗ ನನ್ನ ಕಡೆ ಎಷ್ಟೋ ಸ್ಟಾಕ್ ಇಷ್ಟು ಬಂದಿದ್ ಸರ್. ಅವ್ರು ಏನ್ ಹೇಳಿದ್ರಂದ್ರ, ಅಲ್ಲೂ 1,05,000 ಕೊಡ್ತಾರ, ಏನ್ ಮಾಡೋದು ತಗೊಂಡು ಕರೆಂಟ್ ಬಿಲ್ ಬರ್ತದ, ಏನ್ ಬರ್ತದಂದ್ರ, ನನಗ್ ಕರೆಂಟ್ ಬಿಲ್ ಅದು ನನಗ್ ಕೊಡ್ತಾರ, ಅದು ಬೇಕಾಗಿಲ್ಲ, ಇಲ್ಲಿ ಹುಬ್ಳಿ ಒಳಗ ಡಿಎಕ್ಷನ್ ಡೀಪ್ ಹತ್ತೈತಲ್ಲ ಅದ ಹೇಳಂತ ಅವ್ಗ. ಅಷ್ಟ ಅನ್ನತ್ಲೆ ಅವ್ಗ ನಮ್ಗೆ ಶಾಕ್ ಆಗಿತ್ತು. ಏನ್ರಿ ಪುಕ್ಷಟ್ ನಾವ್ ನೋಡ್ರಿ, ನಾ ಪುಕ್ಷಟ್ ದುಡಿಯಾಕತ್ತೇನೆ, ನನ್ ತಲೆಯಾಗಿಲ್ಲ, ನನಗ ಆರೋಗ್ಯ ಸಿಗಾಕತ್ತೈತಿ. ಆಮೇಲೆ ಇದೊಂಥರ ನನಗೇನೋ ಹುರುಪ್ ಬರ್ತೈತಿ. ಡಿಎಕ್ಷನ್ ಐತಲ್ಲ ಸಾಕ್, ಡಿಎಕ್ಷನ್ ಲಾಭ ಎಷ್ಟು ಬಂತ, ಡಿಎಕ್ಷನ್ ನಾ ಎಷ್ಟು ಫಾಯ್ದೈತಿ ಅನ್ನೋದು ನನ್ ತಲೆಯಾಗಿಲ್ಲ. ನನಗೇನಪ್ಪಾ, ಡಿಎಕ್ಷನ್ ಬೆಳಿಬೇಕು, ಡಿಎಕ್ಷನ್ ಜ್ಯೋತಿ ಹತ್ತಬೇಕಂತ ತಲೆಯಾಗ ಐತಿ ಸರ್. ಅದಕ್ಕೆ ನನಗೆ ದೇವ್ರ ಸಪೋರ್ಟ್ ಮಾಡಾಕ ಆರ್ತಿ ಹೊಂಟೇನ್ ಸರ್. ನೀವು ಹಂಗ ತಿಳ್ಕೊಡ್ತಾರ.
ಓಕೆ ಥ್ಯಾಂಕ್ ಯು ಸರ್. ವೆಲ್ಕಮ್. ಓಕೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ನಿಮ್ಗೆ. ಥ್ಯಾಂಕ್ ಯು ಸರ್. ಭಾನುಕಲಾ ಮಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ವೆರಿ ಗುಡ್ ಪ್ರೆಸೆಂಟೇಶನ್, ಬ್ಯಾಕ್ ಗ್ರೌಂಡ್ ಯೂನಿವರ್ಸ್ ಈಸ್ ಸೂಪರ್, ಯೂನಿವರ್ಸ್ ಇದೆ ಅಂದ್ರೆ ಈ ಎಲ್ಲಾ ದೇವರು ಸ್ಪೇಸ್ ಬಿಟ್ಟು ಕೊಟ್ಟು ಬಿಟ್ಟಿದ್ದೀರಿ ನೀವಂತ. ಯೂನಿವರ್ಸ್ ಅದಕ್ಕೆ ಸೂಪರ್ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ದಾರೆ ನಿಮ್ಗೆ ಇಬ್ಬರಿಗೂ. ಆಮೇಲೆ ಗಂಗಾಧರ್ ಅವರು ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಂತ, ಕೊಪ್ಪಳದಿಂದ ಗುಡ್ ಮಾರ್ನಿಂಗ್ ಕಳ್ಸಿದ್ದಾರೆ ನಿಮ್ಗೆ. ಮಹಾದೇವ್ ಕರಿಹೊಳೆ ಅವರು ಮಾಲಿಂಗ್ಪುರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದಿರಿ ಪ್ರೆಸೆಂಟೇಶನ್ ಅಂತ ಹೇಳಿದ್ದಾರೆ. ಶೈಲಾ ಶೆಟ್ಟಿ ಅವರು, ಹೇಮಾ ಅವರಿಗೂ ಸಹ ಗೋವಿಂದ್ ಪಾಂಡೆ ಅವರಿಗೂ ವಿಶ್ ಮಾಡಿದ್ದಾರೆ. ಆಮೇಲೆ ಆನಂದ್ ಮಸ್ಲಿ ಅವರು ಸೂಪರ್ ಪ್ರೆಸೆಂಟೇಶನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಎಲ್ಲರಿಗೂ ಧನ್ಯವಾದ. ಟೋಟಲಿ ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಓಕೆ, ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ ಸರ್. ಪ್ರತಿ ತಿಂಗಳಿಗೂ 2 ಸಲ ಮಾಡಿ, ಪ್ರತಿ ತಿಂಗಳಿಗೆ 2 ಸಲ ಇನ್ಮೇಲೆ. ಓಕೆ 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 ಓಕೆ, ಸರಿ ಸರಿ ಸರಿ. ಹೆಸರು ಬರ್ದಿಟ್ಟು ಸರ್ ಪಕ್ಕಾನಂತ ಸರ್. ಓಕೆ ಓಕೆ, ಪಕ್ಕಾ ನಿಮ್ಮ ಹತ್ರ ಬುಕ್ ಇಟ್ಕೊಳ್ಳಿ, ಪಕ್ಕಾ ಮಾಡ್ತೀರಿ ನೀವು. ಎಲ್ಲ 6 ಬುಕ್ ಇಟ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್.